ನಾನು ನಿಜವಾಗ್ಲೂ ಹೇಳ್ತೇನೆ ನಿಮಗೆ, ನಮ್ಮ ಮನೆ ಮುಂದೆ ಒಂದು ಬಾವಿ ಇತ್ತು. ನಮ್ಮ ಮನೆ ಮುಂದೆ ಒಂದು ಬಾವಿ ಇತ್ತು. ಆ ಬಾವಿ ನೀರನ್ನು ಎಲ್ಲರೂ ಜಕ್ಕೊಂಡು ಹೋಗಿದ್ರು. ಬಟ್ ಆ ಊರಿನಲ್ಲಿ ಇರ್ತಕ್ಕಂಥ ದಲಿತರು ಮಾತ್ರ ನೀರನ್ನು ನೇರವಾಗಿ ಬಾವಿಯಿಂದ ತಗೊಳ್ಳುವ ಹಾಗಿರಲಿಲ್ಲ. ನಾ ಸಣ್ಣ ಹುಡುಗಿದ್ದಾಗ ನೋಡಿದ್ದು ಹೇಳ್ತೀನಿ. 10ನೇ ವಯಸ್ಸಿಗೆ ಮನೆಯನ್ನು ಬಿಟ್ಟು ಹೋಗಿ ಮಠಾಧಿಪತಿ ಆಗೋ ಸಂಕಲ್ಪವನ್ನು ಹೊತ್ಕೊಂಡು ಹೋದವ ನಾನು. ಆ 10ನೇ ವಯಸ್ಸಿನೊಳಗೆ ನಾ ಕೇಳ್ತಿದ್ದೆ, ಅವ ಯಾಕೆ ಅಲ್ಲಿ ಕೂತ್ಕೊಂಡು, ಆಕೆ ಯಾಕೆ ಅಲ್ಲಿ ಕೂತ್ಕೊಂಡು ನೀರು ಹಾಕಿಸ್ಕೊಂತಾಳೆ. ಯಾರೋ ಒಬ್ಬರು ಬಂದು ನೀರು ಹಾಕಿದ ಮೇಲೆ ತೊಗೊಂಡು ಹೋಗ್ಬೇಕು. ಬರಲಿಲ್ಲ ಅಂದ್ರೆ ತಾಸು 2 ತಾಸು ಅಲ್ಲೇ ಕುಂದಿರ್ಬೇಕು, ಕಾಯ್ಬೇಕು ಕೂತ್ಕೊಂಡು. ಹಾಗಾದ್ರೆ ಆ ಬಾವಿ ಯಾರ್ದು ಅನ್ನೋ ಪ್ರಶ್ನೆ ಬರ್ತದೆ. ನಮ್ಮ ಶಿರಹಟ್ಟಿ ತಾಲೂಕಿನೊಳಗೆ ಒಂದು ತಾಂಡಾದೊಳಗೆ ಒಂದು ಬಾವಿ ಇದೆ. ಆ ಬಾವಿ ಮೇಲೆ ಒಂದು ಉಲ್ಲೇಖ ಐತೆ. 1957-52ನೇ ಇಸ್ವಿಯೊಳಗೆ ಆ ಬಾವಿಯನ್ನು ತೆಗೆದಿದ್ದಾರೆ. ನಾಳೆ ಯಾರಾದರೂ ತಾವು ಹೋಗಿ ಅದನ್ನು ವಿಡಿಯೋ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಶಿಲಾದೊಳಗೆ ಬರೆದಿದ್ದಾರೆ, ಈ ಬಾವಿಯನ್ನು ಎಲ್ಲ ಜಾತಿಯವರು ಬಳಸಬಹುದು. ಅಲ್ಲೊಂದು ಶಿಲಾದೊಳಗೆ ಬರೆದಿದೆ. ಅರ್ಥಾತ್ ಎಲ್ಲ ಬಾವಿಗಳನ್ನು ಎಲ್ಲ ಜಾತಿಯವರು ಬಳಸುವಂಗಿದ್ದಿಲ್ಲ ಅನ್ನೋದಕ್ಕೆ ಆ ಬಾವಿ ಸಾಕ್ಷಿ ಆಗುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು, ಈ ಹಿಂದೂ ಧರ್ಮದಲ್ಲಿ ನಾವು ಮೇಲ್ಜಾತಿಯವರು, ನೀವು ಕೆಳಗಿನ ಜಾತಿಯವರು ಅನ್ನುವಂಥ ತಾರತಮ್ಯದ ವ್ಯವಸ್ಥೆಯನ್ನು ತಂದಿಟ್ರಲ್ಲ, ಅದಕ್ಕಾಗಿ ಇಲ್ಲಿ ಸಮಸ್ಯೆಗಳು ಉಂಟಾದವು. ಹೌದು. ಈಗೂ ಹೋಗಿಲ್ಲ ಅದು. ಈಗೂ ಹೋಗಿಲ್ಲ. ಬಾವಿ ನೀರು ಎಲ್ಲರೂ ಕುಡಿತಿರ್ಬೋದು, ಯಾಕಂದ್ರೆ ಕಾನೂನಿನಲ್ಲಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕು. ಆ ಹೆದರಿಕೆಗೆ ಇವ್ರು ತನ್ನಗಾಗ್ಯಾರೋ ಹೊರತಾಗಿ ಕೆಲವು ಮಂದಿ ಇಲ್ಲ ಅಂತಂದ್ರೆ ಈಗೇನು ಬಿಡುಪಕ್ಕೆ ಅಲ್ಲ. ಆದ್ರೆ ಅದ್ರಾಗ ಸುಪೀರಿಯಾರಿಟಿ ಅಂತ ನಾವೇನು ಕರಿತೀವಲ್ಲ, ಅದು ನೌಕರಿಯಲ್ಲಿ, ಅಧಿಕಾರದಲ್ಲಿ, ಮತ್ತೊಂದರಲ್ಲಿ ಹಿಡಿತವನ್ನು ಎಲ್ಲರೂ ಸಾಧಿಸಿಕೊಂಡು ಕುಂತಾರೆ ಮೇಲ್ವರ್ಗದ ಜನಾಂಗ. ಇನ್ನೂ ಕೂಡ ಕೆಳವರ್ಗದವರು ಕೆಳವರ್ಗದಲ್ಲೇ ಇದ್ದಾರೆ. ಅವರಿಗೆ ನಿಜವಾದ ಯಾವುದೇ ವ್ಯವಸ್ಥೆಗಳು ಸಿಕ್ಕಿಲ್ಲ. ಬಸವಣ್ಣನವ್ರ ಕನಸು ಏನಾಗಿತ್ತು ಅಂತಂದ್ರೆ, ಎಲ್ಲರೂ ದುಡಿಯೋಣ, ಒಂದು ಕಡೆ ಇಡೋಣ, ಸಮಾನವಾಗಿ ಕೂತ್ಕೊಂಡು ಉಣ್ಣೋಣ. ಈಗ ನೋಡಿ ಏನಂತಾರ, ಅಷ್ಟರು ಬಂದ ಕೂಡಲೇ ಬಸವಣ್ಣನವ್ರನ್ನ ಆದರ್ಶವಾಗಿ ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮತ್ತೊಂದ್ರಾಗ ನಾವು ಕಲ್ಯಾಣ ರಾಜ್ಯ ಕಟ್ತೀವಿ ಅಂತ ಹೇಳ್ತಾರೆ. ಎಲ್ಲೈತಿ ಕಲ್ಯಾಣ ರಾಜ್ಯ? ಯಾವ ಸರ್ಕಾರ ಕಲ್ಯಾಣ ರಾಜ್ಯ ಮಾಡ್ತದೆ? ಮಾಡಲ್ಲ.